ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ. ಆದರೆ ಕೆಲವು ಕಡೆಗಳಲ್ಲಿ ಅಕ್ರಮ ನಡೆಸ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಮಸೀದಿ, ಮಂದಿರ, ಚೌಲ್ಟ್ರಿಗಳಲ್ಲಿ ನಿಯಮ ಉಲ್ಲಂಘಿಸಿ ಎಸ್ಐಆರ್ ಪ್ರಕ್ರಿಯೆ ನಡೆಸುತ್ತಿರುವಂತ ಆರೋಪ ಕೇಳಿಬಂದಿದೆ. ಇಲ್ಲಿ ಬಿಎಲ್ಒಗಳು ಅವರಿಗೆ ತರಬೇತಿ ಕೊಟ್ಟು ಮನೆಗೆ ಭೇಟಿ ಕೊಡಬೇಕು, ಒಂದು ಮನೆಗೆ 3 ಸತಿ ಭೇಟಿ ಕೊಡಬೇಕು. ಅದಕ್ಕೆ 1 ತಿಂಗಳ ಅವಕಾಶವನ್ನು ಕೂಡ ಸಿಬ್ಬಂದಿಗೆ ಚುನಾವಣಾ ಆಯೋಗ ಮಾಡಿಕೊಟ್ಟಿದೆ. ಆದರೆ ಇಲ್ಲಿ ಮನೆಗೆ ಭೇಟಿ ಕೊಡದೆ, ಮನೆಗೆ ಹೋಗದೆ ನಿಯಮ ಉಲ್ಲಂಘಿಸಿ ಸಾರ್ವಜನಿಕರನ್ನೇ ತಾವಿರುವಂತ ಜಾಗಕ್ಕೆ ಬನ್ನಿ ಅಂತ ಹೇಳಿ ಅಧಿಕಾರಿಗಳು ಕರೆಸ್ಕೊಳ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಮನೆಗೆ ಹೋಗಿ ಎಸ್ಐಆರ್ಗೆ ಚುನಾವಣಾ ಆಯೋಗ ಸೂಚನೆ ಕೊಟ್ಟಿರೋದು. ಆದರೆ ಬಿಎಲ್ಒಗಳು ಮನೆ ಭೇಟಿ ಕೊಡ್ತಿಲ್ಲ, ಇದರಲ್ಲಿ ಸರ್ಕಾರದ ಹಸ್ತಕ್ಷೇಪ ಇದೆ ಅಂತ ಹೇಳಿ ಬಿಜೆಪಿ ಆರೋಪವನ್ನ ಮಾಡ್ತಾ ಇದೆ. ನೋಡಿ, ಮಸೀದಿಯಲ್ಲಿ ಎಸ್ಐಆರ್ ನಡೆಸ್ತಾ ಇದ್ದಾರೆ. ದೇವಸ್ಥಾನದ ಆವರಣದಲ್ಲಿ ಕೂತ್ಕೊಂಡು ಅಲ್ಲಿಗೆ ಬನ್ನಿ ಅಂತ ಕೋಲಾರದಲ್ಲಿ ಸಾರ್ವಜನಿಕರಿಗೆ ಕರೀತಾ ಇದ್ದಾರೆ. HSR ಲೇಔಟ್ ಬೆಂಗಳೂರಲ್ಲಿ ಗಮನಿಸ್ತಾ ಇದೀವಿ, ಮಸೀದಿಯಲ್ಲಿ ಎಸ್ಐಆರ್ ಆಗ್ತಾ ಇದೆ. ಬಹುತೇಕ ಈ ಮಸೀದಿ, ದೇವಸ್ಥಾನದ ಆವರಣ, ಕಲ್ಯಾಣ ಮಂಟಪದಲ್ಲಿ ಕೂತ್ಕೊಂಡು ಸಾರ್ವಜನಿಕರಿಗೆ ಕರೀತಾ ಇದ್ದಾರೆ. ಹಾಸನದ ಬೇಲೂರಿನಲ್ಲೂ ಇದೇ ಪರಿಸ್ಥಿತಿ, ಧಾರವಾಡದಲ್ಲೂ ಅಷ್ಟೇ. ಈಗ ಬಿಎಲ್ಒ ಅಧಿಕಾರಿಗಳು ಒಂದೇ ಕಡೆ ಕೂತ್ಕೊಂಡಿದ್ದಾರೆ, ನೀವೇ ದಾಖಲೆ ತನ್ನಿ ಇಲ್ಲಿಗೆ ಅಂತ ಕರೀತಾ ಇದ್ದಾರೆ. ಇನ್ನು ಸಾಮೂಹಿಕವಾಗಿ ಎಸ್ಐಆರ್ ಪ್ರಕ್ರಿಯೆಗಳು ಕಲಬುರಗಿಯಲ್ಲಿ, ಶಹಬಾದ್ನಲ್ಲಿ ನಡೀತಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಬಹುತೇಕ ಕಡೆ ಇದೇ ರೀತಿ ಬಿಎಲ್ಒಗಳು ನಡ್ಕೊಳ್ತಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಅವರೇ ಕಾರಣ ಅಂತೇಳಿ ಬಿಜೆಪಿ ಅವರು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ ಅವರು ನಾವೇನು ಹೇಳಿಲ್ಲ, ಈಗ ಅಧಿಕಾರಿಗಳಿಗೆ ಏನು ಸೂಚನೆ ಆಯೋಗ ಕೊಟ್ಟಿರುತ್ತೆ ಅದ್ರ ಪ್ರಕಾರ ನಡ್ಕೊಳ್ಳಿಲ್ಲ ಅಂದ್ರೆ ಕ್ರಮ ಆಗಲಿ ಅಂತ ಹೇಳ್ತಾ ಇದ್ದಾರೆ. ದಾವಣಗೆರೆ, ಯಾದಗಿರಿ ಸೇರಿದಂತೆ ರಾಜ್ಯದ ಪ್ರಮುಖ ಕಡೆಗಳಲ್ಲಿ ಸಾರ್ವಜನಿಕವಾಗಿ ಅಂದ್ರೆ ಮನೆಗೆ ಭೇಟಿ ಕೊಡದೆ ಒಂದು ಜಾಗದಲ್ಲಿ ಕೂತ್ಕೊಂಡು ಕರೀತಾ ಇದೆ. ಹಾವೇರಿ, ವಿಜಯಪುರ, ಕೋಲಾರ, ಕಲಬುರಗಿಯಲ್ಲಿ ಅಧಿಕಾರಿಗಳು ದೇವಸ್ಥಾನ, ಮಸೀದಿ ಮತ್ತೆ ಈ ಮರದ ಕೆಳಗಡೆ ಕೂತ್ಕೊಳ್ಳೋದು ಅಥವಾ ಈ ಚೌಲ್ಟ್ರಿಗಳಲ್ಲಿ ಕೂತ್ಕೊಂಡು ಸಾರ್ವಜನಿಕರಿಗೆ ದಾಖಲೆ ತನ್ನಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ವೃದ್ಧರು ಎಸ್ಪೆಷಲಿ ತುಂಬಾ ಪರದಾಟವನ್ನ ಪಡ್ತಾ ಇದ್ದಾರೆ. ಇನ್ನು ದಾವಣಗೆರೆಯಲ್ಲಿ ಮಾಜಿ ಸಚಿವ SS ಮಲ್ಲಿಕಾರ್ಜುನ್ ಅವರಿಗೆ ಸೇರಿದಂತ ಒಂದು ಮಿಲ್ನಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆಯಂತೆ. ಇಲ್ಲಿ ಯಾರು ಡೈರೆಕ್ಷನ್ ಕೊಟ್ಟಿದ್ದು? ಜಾಗ ಮಾಜಿ ಸಚಿವರೇ ಮಾಡಿಕೊಟ್ರ? ಅವ್ರ ಡೈರೆಕ್ಷನ್ ಮೇರೆಗೆ ಎಸ್ಐಆರ್ ಪ್ರಕ್ರಿಯೆ ನಡೀತಿದ್ಯಾ? ಹೀಗೆ ಹಲವಾರು ಪ್ರಶ್ನೆಗಳು, ಆರೋಪಗಳಂತೂ ಇಲ್ಲಿ ಉದ್ಭವವಾಗಿದೆ. ಈಗ ಸಿಬ್ಬಂದಿಗೆ ಡೈರೆಕ್ಷನ್ ಯಾರು ಕೊಟ್ಟಿದ್ದು? ಚುನಾವಣಾ ಆಯೋಗ ಏನ್ ಗೈಡ್ಲೈನ್ಸ್ ಇದೆ ಅದನ್ನ ಇವರು ಫಾಲೋ ಮಾಡಬೇಕು. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅರ್ಥನೇ ಇಲ್ಲ, ಪ್ರಕ್ರಿಯೆಯನ್ನ ಕೂಡಲೇ ರದ್ದು ಮಾಡಬೇಕು ಅಂತೇಳಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಆಗ್ರಹವನ್ನ ಮಾಡಿದ್ದಾರೆ. ಸೋಮವಾರ ದೆಹಲಿಗೆ ಹೋಗ್ತಾ ಇದ್ದೀನಿ, ಕೇಂದ್ರ ಚುನಾವಣಾ ಆಯುಕ್ತರನ್ನ ಖುದ್ದಾಗಿ ಭೇಟಿ ಮಾಡ್ತೀನಿ, ಪಾರದರ್ಶಕ ಪರಿಷ್ಕರಣೆಗೆ ನಾನು ಮನವಿ ಮಾಡ್ತೀನಿ ಅಂತೇಳಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಆಲ್ರೆಡಿ 2-3 ವಿಡಿಯೋಗಳನ್ನ ಅವರು ದಾಖಲೆ ಅಂತೇಳಿ ತೋರಿಸಿದ್ದಾರೆ. ಅಕ್ರಮವಾಗಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ನಡೀತಾ ಇದೆ ಅಂತಾನೂ ಆರೋಪಗಳನ್ನ ಮಾಡಿದ್ರು. ಈಗ ಖುದ್ದಾಗಿ ಕೇಂದ್ರ ಚುನಾವಣಾ ಆಯುಕ್ತರನ್ನ ನಾನೇ ಭೇಟಿ ಮಾಡ್ತೀನಿ ಸೋಮವಾರ ದೆಹಲಿಗೆ ಹೋಗಿ, ಇಲ್ಲಿ ಪಾರದರ್ಶಕತೆಯಿಂದ ಪರಿಷ್ಕರಣೆ ಆಗಬೇಕು